ವೀಕ್ಷಕರೇ ನಮಸ್ಕಾರ. ನೀವು ಕನಸಿನಲ್ಲಿ ಸ್ವಾಮೀಜಿ ಬಂದರು ಎಂದು ಯಾರಾದರೊಂದಿಗೆ ಹೇಳುತ್ತಿರುವಿರಾದರೆ ಇದರ ಅರ್ಥ ನಿಮಗೆ ಒಬ್ಬ ಸ್ವಾಮೀಜಿಯ ದರ್ಶನ ಕನಸಿನಲ್ಲಿ ಆಗಿದೆ ಎಂಬುದಾಗಬಹುದು. ಇದು ಭಕ್ತಿಯ ಸಂಕೇತವಾಗಿ ಅಥವಾ ನಿಮ್ಮ ಆಂತರಿಕ ಆಲೋಚನೆಗಳ ಪ್ರತಿಬಿಂಬವಾಗಿ ಇರುತ್ತದೆ. ಇದರ ಅರ್ಥವೇನು? ಆಧ್ಯಾತ್ಮಿಕ ದರ್ಶನ. ನೀವು ಸ್ವಾಮೀಜಿಯನ್ನು ಗೌರವಿಸುವವರಾಗಿದ್ದರೆ ಇದು ಅವರ ಆಶೀರ್ವಾದವನ್ನು ಸೂಚಿಸಬಹುದು. ಸಾಂತ್ವನ ಮತ್ತು ಮಾರ್ಗದರ್ಶನ. ನೀವು ಜೀವನದಲ್ಲಿ ಕಳವಳಗೊಂಡಿದ್ದರೆ ಅವರ ಪ್ರತ್ಯಕ್ಷತೆ ನಿಮ್ಮ ಸಮಸ್ಯೆಗಳ ಪರಿಹಾರ ತರುವ ಸೂಚನೆ ಇರಬಹುದು. ಅಪೇಕ್ಷೆಗಳು ಅಥವಾ ಭಾವನೆಗಳು. ನೀವು ಇತ್ತೀಚೆಗೆ ಸ್ವಾಮೀಜಿಗಳ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಅವರ ದರ್ಶನ ಪಡೆಯಲು ಬಯಸುತ್ತಿದ್ದರೆ ಅದು ಕನಸಿನಲ್ಲಿ ವ್ಯಕ್ತವಾಗಬಹುದು. ನೀವು ಕನಸಿನ ಹೆಚ್ಚಿನ ವಿವರಗಳನ್ನು ಹೇಳಿದರೆ ಅದರ ಅರ್ಥವನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಬಹುದು. ಕನಸಿನಲ್ಲಿ ಸ್ವಾಮೀಜಿಯ ದರ್ಶನವು ಅತ್ಯಂತ ಶುಭ ಸಂಕೇತವಾಗಿರಬಹುದು ಮತ್ತು ಇದಕ್ಕೆ ಹಲವು ಧಾರ್ಮಿಕ ಅರ್ಥಗಳಿವೆ. ನಿಮ್ಮ ಕನಸಿನ ಸಂದರ್ಭ ಮತ್ತು ಸ್ವಾಮೀಜಿಯ ವರ್ತನೆಯ ಆಧಾರದಲ್ಲಿ ಇದರ ಅರ್ಥ ನಿಗದಿಯಾಗಬಹುದು. ಕನಸಿನಲ್ಲಿ ಸ್ವಾಮೀಜಿ ಬಂದರೆ ಧಾರ್ಮಿಕ ಅರ್ಥ, ದೈವಿಕ ಆಶೀರ್ವಾದ. ನೀವು ಕನಸಿನಲ್ಲಿ ಸ್ವಾಮೀಜಿಯನ್ನು ನೋಡಿದರೆ ಅದು ದೈವಿಕ ಆಶೀರ್ವಾದವನ್ನು ಸೂಚಿಸಬಹುದು. ನಿಮ್ಮ ಜೀವನದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಧಾರ್ಮಿಕ ಪ್ರಗತಿ ಹೆಚ್ಚುತ್ತಿದೆ ಎಂಬ ಸಂಕೇತವಾಗಿರಬಹುದು. ನಡೆದು ಹೋಗಿರುವ ಗುರುಗಳ ದರ್ಶನ. ನಿಮ್ಮ ಗುರುಗಳು ಅಥವಾ ಪೂಜ್ಯ ಸ್ವಾಮೀಜಿಯರು ಕನಸಿನಲ್ಲಿ ಬಂದರೆ ಅವರ ಅನುಗ್ರಹ ಮತ್ತು ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಸದ್ಭಾವನೆಯನ್ನು ತರಬಹುದು. ಸ್ನಾನ, ಮಠ ಅಥವಾ ಪೂಜಾ ಸ್ಥಳದಲ್ಲಿ ಸ್ವಾಮೀಜಿ. ಕನಸಿನಲ್ಲಿ ಸ್ವಾಮೀಜಿಯನ್ನು ಮಠದಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ನೋಡಿದರೆ ಅದು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ. ನೀವು ಪಾಪ ಮುಕ್ತರಾಗಲು ಪ್ರಯತ್ನಿಸುತ್ತಿದ್ದೀರಿ ಅಥವಾ ಧಾರ್ಮಿಕ ಜೀವನಕ್ಕೆ ಆಕರ್ಷಿತರಾಗುತ್ತಿದ್ದೀರಿ ಎಂಬ ಸೂಚನೆಯಾಗಿದೆ. ಸ್ವಾಮೀಜಿ ಉಪದೇಶ ನೀಡಿದರೆ ನಿಮ್ಮ ಜೀವನದಲ್ಲಿ ಎಂತಹೋ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯ ಮಾರ್ಗದರ್ಶನ ಬೇಕಾಗಿದೆ. ಈ ಕನಸು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ಹಿಡಿಯಲು ಪ್ರೇರೇಪಿಸಬಹುದು. ಸ್ವಾಮೀಜಿ ಮಂಗಳಕರವಾಗಿ ನಗುತ್ತಿದ್ದರೆ ಅಥವಾ ಆಶೀರ್ವದಿಸುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಸೂಚನೆಯಾಗಿದೆ. ಶತ್ರು ನಿವಾರಣೆ, ಸಮಸ್ಯೆಗಳಿಂದ ಮುಕ್ತಿ ಅಥವಾ ಸದ್ಭಾವನೆಯನ್ನು ಹೊಂದಬಹುದು. ಸ್ವಾಮೀಜಿ ಕೋಪಗೊಂಡಿದ್ದರೆ ಅಥವಾ ಪಾಠ ಕಲಿಸುತ್ತಿದ್ದರೆ ನೀವು ನಿಮ್ಮ ಮಾಡುವ ಕೆಲಸಗಳಲ್ಲಿ ಹೆಚ್ಚು ಜಾಗರೂಕತೆಯನ್ನು ತಾಳಬೇಕೆಂಬ ಸೂಚನೆಯಾಗಿರಬಹುದು. ಆತ್ಮ ಪರಿಶೋಧನೆ ಮಾಡಿಕೊಳ್ಳಲು ಇದು ಒಳ್ಳೆಯ ಅವಕಾಶ. ಸ್ವಾಮೀಜಿ ಕಾಳಿ ಅಥವಾ ಶಿವನ ತಪಸ್ಸಿನ ಸ್ಥಿತಿಯಲ್ಲಿ ಕಾಣಿಸಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಹೊಸ ಆಧ್ಯಾತ್ಮಿಕ ತಿರುವನ್ನು ಸೂಚಿಸಬಹುದು. ಜ್ಞಾನ, ಶಾಂತಿ ಮತ್ತು ಒಳಗಿನ ಶಕ್ತಿ ಬೆಳೆಯಲು ಸೂಚನೆಯಾಗಿದೆ. ಕನಸಿನಲ್ಲಿ ಸ್ವಾಮೀಜಿ ಬಂದರೆ ಅದು ಆಧ್ಯಾತ್ಮಿಕ ಬೆಳವಣಿಗೆ ಸಂಕೇತ. ಇದನ್ನು ಧ್ಯಾನಿಸಿ ನೀವು ಅನುಭವಿಸಿದ ಭಾವನೆಗಳನ್ನು ಆಲೋಚಿಸಿ. ಇದರ ಪ್ರಕಾರ ಧಾರ್ಮಿಕ ಪ್ರಗತಿ ಮತ್ತು ಸತ್ಕರ್ಮಗಳನ್ನು ಕೈಗೊಳ್ಳುವುದು ಉತ್ತಮ. ನಿಮ್ಮ ಕನಸಿನ ಹೆಚ್ಚಿನ ವಿವರಗಳನ್ನು ಹಂಚಿದರೆ ಇನ್ನಷ್ಟು ಸ್ಪಷ್ಟ ಅರ್ಥವನ್ನು ತಿಳಿಸಬಹುದು. ಕನಸಿನಲ್ಲಿ ಸ್ವಾಮೀಜಿ ಕಾಣಿಸಿಕೊಂಡರೆ ಅದಕ್ಕೆ ವೈಜ್ಞಾನಿಕ ಅರ್ಥವನ್ನು ಮನೋವಿಜ್ಞಾನ ಮತ್ತು ನ್ಯೂರೋಸೈನ್ಸ್ ನಿಲುವಿನಲ್ಲಿ ವಿಶ್ಲೇಷಿಸಬಹುದು. ಕನಸುಗಳು ನಮ್ಮ ಅಚೇತನ ಮನಸ್ಸಿನ ಪ್ರತಿಬಿಂಬವಾಗಿದ್ದು ದಿನನಿತ್ಯದ ಅನುಭವಗಳು, ಭಾವನೆಗಳು ಮತ್ತು ಆಳವಾದ ಯೋಚನೆಗಳ ಪ್ರಕ್ರಿಯೆಯನ್ನು ತೋರಿಸುತ್ತದೆ. ಮೆದುಳಿನ ಪ್ರಕ್ರಿಯೆ ಮತ್ತು ಕನಸು. ನಮ್ಮ ಮೆದುಳಿನ ಸುಪೀರಿಯರ್ ಟೆಂಪೊರಲ್ ಗೈರಸ್ ಮತ್ತು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗಗಳು ಕನಸು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕನಸುಗಳು ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ. ಅದು ಸೃಜನಶೀಲ ಯೋಚನೆ ಮತ್ತು ಭಾವನೆಗಳ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಮನೋವೈಜ್ಞಾನಿಕ ಮತ್ತು ಸ್ವಾಮೀಜಿಯ ಕನಸು. ಆಧ್ಯಾತ್ಮಿಕ ಮತ್ತು ಆಂತರಿಕ ಶಾಂತಿ. ನೀವು ಧಾರ್ಮಿಕ ವ್ಯಕ್ತಿಯಾಗಿದ್ದರೆ ಅಥವಾ ಇತ್ತೀಚೆಗೆ ಧ್ಯಾನ, ಪೂಜೆ ಅಥವಾ ಗುರುಗಳ ಕುರಿತು ಆಲೋಚಿಸಿದ್ದರೆ ಅದು ಕನಸಿನಲ್ಲಿ ವ್ಯಕ್ತವಾಗಬಹುದು. ಮಾರ್ಗದರ್ಶನ ಅಥವಾ ತಳಮಳ. ನೀವು ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿದ್ದರೆ ನಿಮ್ಮ ಅಚೇತನ ಮನಸ್ಸು ಸ್ವಾಮೀಜಿಯ ರೂಪದಲ್ಲಿ ಮಾರ್ಗದರ್ಶನ ಒದಗಿಸುತ್ತದೆ. ಅಪೇಕ್ಷೆ ಮತ್ತು ಭಯ. ನೀವು ಗುರುಗಳ ಮೇಲೆ ಭಕ್ತಿ ಇಟ್ಟುಕೊಂಡಿದ್ದರೆ, ಅವರ ಆಶೀರ್ವಾದ ಪಡೆಯಲು ಇಚ್ಛಿಸುತ್ತಿದ್ದರೆ ಅಥವಾ ಅವರ ಉಪದೇಶ ನಿಮ್ಮಲ್ಲಿ ಆಳವಾಗಿ ತೊಡಗಿಕೊಂಡಿದ್ದರೆ ಅದು ಕನಸಾಗಿ ಮೂಡಬಹುದು. ಅಪೂರ್ಣ ಕಾರ್ಯಗಳ ಪ್ರಭಾವ. ನೀವು ಸ್ವಾಮೀಜಿಯ ಭೇಟಿಯನ್ನು ಯೋಚಿಸುತ್ತಿರುವಿರಾ ಅಥವಾ ಅವರ ಉಪದೇಶ ಕೇಳಲು ಬಯಸುತ್ತಿರುವಿರಾ? ನಮ್ಮ ಮೆದುಳು ಅಪೂರ್ಣ ಕೆಲಸಗಳ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಇದು ಕನಸಿನಲ್ಲಿ ವ್ಯಕ್ತವಾಗಬಹುದು. ಮೆಮೊರಿ ರಿಪ್ಲೈ. ಮೆದುಳು ಮಲಗುವಾಗ ಘಟನೆಗಳನ್ನು ಮರುಕಳಿಸುತ್ತದೆ. ನೀವು ಹಿಂದಿನ ಅನುಭವಗಳಲ್ಲಿ ಧಾರ್ಮಿಕ ಕಾರ್ಯಗಳು, ಉಪನ್ಯಾಸ ಮತ್ತು ಪ್ರವಚನ ಕೇಳಿದರೆ ಇದು ಕನಸಿನ ಸ್ವಾಮೀಜಿಯ ರೂಪದಲ್ಲಿ ತೋರಿ ನಿಮ್ಮ ಮೆದುಳಿನ ಶೇಖರಣಾ ಪ್ರಕ್ರಿಯೆಯನ್ನು ನಡೆಸುತ್ತದೆ. ತಾಳ್ಮೆ ಮತ್ತು ಧಾರ್ಮಿಕ ನಂಬಿಕೆಗಳು. ಮನಸ್ಸಿಗೆ ನೆಮ್ಮದಿಯ ಅಗತ್ಯವಿರುವಾಗ ಅದು ಆಧ್ಯಾತ್ಮಿಕ ವ್ಯಕ್ತಿಗಳ ರೂಪದಲ್ಲಿ ಪ್ರತ್ಯಕ್ಷವಾಗಿ ಸಮಾಧಾನವನ್ನು ನೀಡಬಹುದು. ಧಾರ್ಮಿಕ ಭಾವನೆಗಳು. ವಿಶೇಷವಾಗಿ ಭಕ್ತಿಯ ಮೇಲೆ ಹೆಚ್ಚು ನಂಬಿಕೆ ಇರುವವರಿಗೆ ಸ್ವಾಮೀಜಿಯ ಕನಸು ಬರುವುದು ಸ್ವಾಭಾವಿಕ. ಸಾರಾಂಶವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಕನಸಿನಲ್ಲಿ ಸ್ವಾಮೀಜಿ ಕಾಣಿಸಿಕೊಂಡರೆ ಅದು ನಿಮ್ಮ ಅಚೇತನ ಮನಸ್ಸಿನ ಪ್ರಕ್ರಿಯೆ, ಮೆದುಳಿನ ಮೆಮೊರಿ ರಿಪ್ಲೈ ಮತ್ತು ಭಾವನಾತ್ಮಕ ತಳಮಳವನ್ನು ಪ್ರತಿಬಿಂಬಿಸುತ್ತದೆ. ನೀವು ಇತ್ತೀಚೆಗೆ ಧಾರ್ಮಿಕ ಚಿಂತನೆ ಮಾಡಿದರೆ ಅಥವಾ ಜೀವನದ ದಿಕ್ಕು ಹುಡುಕುತ್ತಿದ್ದರೆ ಅದು ಈ ಕನಸಾಗಿ ಪ್ರಾಪ್ತವಾಗಬಹುದು. ನಿಮ್ಮ ಕನಸಿನ ಹೆಚ್ಚಿನ ವಿವರಗಳನ್ನು ಹಂಚಿದರೆ ಇನ್ನಷ್ಟು ಅರ್ಥೈಸಲು ಪ್ರಯತ್ನಿಸಬಹುದು.
ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.